ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ಅವರೇ, ಏನಿಲ್ಲ ಸೀರೆ ಬೇರೆ ಇಟ್ಕೊಂಡಿದ್ದೀರಾ? ಏನಿದೆಲ್ಲ? ನೋಡಿ ಸಿದ್ದು ಅವರೇ, ಇದನ್ನ ನನಗೆ ತಾಳಿ ಕಟ್ಟಿದವನು ಭೀಮ್ ಅಮಾವಾಸ್ಯೆಗೆ ಅಂತ ಕೊಟ್ಟಿದ್ದಾನೆ. ಹಂಗಾದ್ರೆ ಅವನು ನೋಡಿದ್ರಾ? ಅವನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಸಿದ್ದು ಅವರೇ, ಅವನಿಗೆ ನನ್ನ ಮುಂದೆ ಬರೋಕ್ಕೆ ಏನು ಧೈರ್ಯ ಇದೆ ಹೇಳಿ? ಒಂದು ಚಿಕ್ಕ ಹುಡುಗಿ ಹತ್ರ ಲೆಟರ್ ಕೊಟ್ಟು ಇಲ್ಲಿಗೆ ಕರ್ಸ್ಕೊಂಡ. ಇಲ್ಲಿ ಇರ್ತೀನಿ ಅಂದವನು ಇಲ್ಲ. ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂದಮೇಲೆ ನಾನು ಈ ಸೀರೆ ಇಟ್ಕೊಂಡು ಏನು ಮಾಡಲಿ? ಇದನ್ನ ಇಲ್ಲೇ ಎಲ್ಲೋ ಬಿಸಾಕ ಹೋಗ್ತೀನಿ ನಾನು. ಬೇಡ ಮೇಡಮ್ ಅವರೇ, ಹಂಗೆಲ್ಲ ಮಾಡಬೇಡಿ. ಇಷ್ಟು ದಿವಸ ನಿಮ್ಮ ಕಣ್ಮುಂದೆ ಕಾಣಿಸ್ದೇ ಇದ್ದವನು ಈಗ ಇದ್ದಕ್ಕಿದ್ದಂಗೆ ಸೀರೆ ಕೊಟ್ಟಿದ್ದಾನೆ ಅಂದರೆ ಅವ್ನು ನಿಮ್ಮ ಸುತ್ತಮುತ್ತನೇ ಇರ್ತಾನೆ ಅಂತ ಗೊತ್ತಾಯ್ತಾ ಇದೆ. ಈಗ ನಿಮ್ಮ ಇದನ್ನು ಎಸೆದು ಅವ್ನು ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ನಿಮಗೆ ಸಿಗದೆ ಹೋದರೆ ಕಷ್ಟ ಆಯ್ತದೆ. ಅದಕ್ಕೆ ಸದ್ಯಕ್ಕೆ ಈ ಸೀರೆನ ನೀವೇ ಇಟ್ಕೊಂಡಿರಿ. ಅವ್ನು ಯಾವತ್ತಾದರೂ ನಿಮ್ಮ ಕಣ್ಮುಂದೆ ಬಂದಾಗ ಆವಾಗ ಅವ್ನು ಕೊಟ್ಬಿಡಿ. ಇವತ್ತೇ ಬರದೇ ಇದ್ದವನು ಮತ್ತೆ ನನ್ನ ಕಣ್ಮುಂದೆ ಬರ್ತಾನೆ ಅಂತ ಹೇಳ್ತಿದ್ದೀರಾ? ಬಂದೇ ಬರ್ತಾನೆ ಮೇಡಮ್ ಅವರೇ, ಬರೋ ಥರ ನಾನು ಮಾಡ್ತೀನಿ. ನೋಡಿ, ನಿಮ್ಗೆ ತಾಳಿ ಕಟ್ಟಿದ್ದು ನಿಮಗೆ ಸಿಗಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅರ್ಶನೆ ಮಾಡಿಸಿ ಅರ್ಶನ ಕುಂಕುಮ ತಂದಿದ್ದೀನಿ. ಇದು ನಿಮ್ಮ ಹಣೆಗೆ ಹಚ್ಕೊಂಡ್ರೆ ಎಲ್ಲ ಒಳ್ಳೇದಾಯ್ತದೆ. ಹಚ್ಕೊಳ್ಳಿ. ಹಂಗೆ ತಾಳಿಗೂ ಹಚ್ಕೊಳ್ಳಿ. ಮತ್ತೆ ಯೋಚನೆ ಮಾಡ್ತಿದ್ರಲ್ಲ, ನಿಮಗೆ ತಾಳಿ ಕಟ್ಟಿದವನು ಯಾರು ಅಂತ ಗೊತ್ತಾಗ್ಲಿ ಅಂತ ತಾನೇ ನಾನು ಈ ಪೂಜೆ ಮಾಡಿಸಿದ್ದೀನಿ. ಇದನ್ನು ಹಚ್ಕೊಂಡ್ರೆ ಅವ್ನು ಎಲ್ಲಿದ್ರು ನಿಮ್ಮ ಕಣ್ಮುಂದೆ ಬರೋ ಥರ ಆ ದೇವ್ರು ಮಾಡೇ ಮಾಡ್ತಾನೆ. ಹಚ್ಕೊಳ್ಳಿ ಮೇಡಮ್ ಅವರೇ. ಇದು ದೇವ್ರ ಹೂವ. ಯೋಚನೆ ಮಾಡಬೇಡಿ ಮೇಡಮ್ ಅವರೇ, ಅವ್ನು ಎಲ್ಲೇ ಇದ್ರು ಅವನು ಹುಡುಕಿ ನಿಮ್ಮ ಕಣ್ಮುಂದೆ ಕರ್ಕೊಂಬಂದು ನಿಲ್ಲಿಸೋ ಜವಾಬ್ದಾರಿ ನಂದು. ಅಲ್ಲಿ ಗಂಟ ಈ ಸೀರೆ ನಿಮ್ತವನ್ನೇ ಇಟ್ಕೊಂಡಿರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.